ಇಷ್ಟು ವರ್ಷದಿಂದ ನಾವು ಏನನ್ನ ಮಿಸ್ ಮಾಡ್ಕೋತಾ ಇದ್ವೋ ಅದು ಇವತ್ತು ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಕ್ತು. ಎಸ್ ನಿಮಗೆ ಗೊತ್ತಿರಬಹುದು, ಇಷ್ಟು ವರ್ಷದಿಂದ ನಾವು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ವಾರ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ವಿ. ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ಸ್ ಗಳು ರಾಗೆ ಬಂದು ವಾರ್ ಮಾಡೋದು, ರಾ ಸೂಪರ್ ಸ್ಟಾರ್ಸ್ ಗಳು ಸ್ಮ್ಯಾಕ್ ಡೌನ್ ಗೆ ಹೋಗಿ ವಾರ್ ಮಾಡೋದನ್ನ ಮಿಸ್ ಮಾಡ್ಕೋತಾ ಇದ್ವಿ. ಅಂಡ್ ಈಗ ಗಾಯ್ಸ್ TNA ಸೂಪರ್ ಸ್ಟಾರ್ಸ್ ಗಳು NXT ನ ಇನ್ವೈಟ್ ಮಾಡಿದ್ದಾರೆ. ಎಸ್ ಇವತ್ತಿನ NXT ಶೋ ಅಲ್ಲಿ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ TNA ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ಆಗ್ಲೇ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಪ್ರಾಬಬ್ಲಿ WWE ಅವರು ದೊಡ್ಡದಾಗಿ ಏನನ್ನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಇವತ್ತಿನ NXT ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಒಬಾಫೆಮಿ ಅವರ ನಡುವೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. NXT ಚಾಂಪಿಯನ್ಶಿಪ್ ಗೆ ಅದೇ ರೀತಿ TNA ಚಾಂಪಿಯನ್ಶಿಪ್ ಗೆ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ TNA ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಕೂಡ ಆಗಾಗ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಲಿಟರಲಿ ಮ್ಯಾಟ್ ಕಾರ್ಡೋನಾ ಅವರು ಕೂಡ ಬರ್ತಾರೆ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ. ಅಂಡ್ ಮ್ಯಾಚ್ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು TNA ಸೂಪರ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಒಂದು ಬಿಗ್ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ NXT ಸೂಪರ್ ಸ್ಟಾರ್ಸ್ ಗಳ ನಡುವೆ ಹಾಗೆ TNA ಸೂಪರ್ ಸ್ಟಾರ್ಸ್ ಗಳ ನಡುವೆ. ಅಂಡ್ ಬಿಗ್ ಬ್ರಾಲ್ ಆದ್ಮೇಲೆ ಫೈನಲಿ TNA ಸೂಪರ್ ಸ್ಟಾರ್ಸ್ ಗಳು NXT ಅಲ್ಲಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾರು ಇದ್ದಾರೆ ಅಂತ. ಲಿಟರಲಿ ಮ್ಯಾಟ್ ಕಾರ್ಡೋನಾ ಆಗಿರಬಹುದು, ಮೂಸ್ ಆಗಿರಬಹುದು ಅಂಡ್ ಎಲ್ಲಾ TNA ಬಿಗ್ ನೇಮ್ಸ್ ಗಳು ಕೂಡ ಇವತ್ತಿನ NXT ಶೋನ ಇನ್ವೈಟ್ ಮಾಡಿದ್ರು. ಗೊತ್ತಿಲ್ಲ ಇದನ್ನೆಲ್ಲದೂ ಕೂಡ WWE ಅವರು ಎಲ್ಲಿಗೆ ಯಾವಾಗ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಮೈನ್ ರಾಸ್ಟರ್ ಅಲ್ಲಿ ನಮಗೆ ಏನೇನ್ ನೋಡೋದಕ್ಕೆ ಸಿಗ್ಬೇಕು ಅಂತ ನಾವು ಊಹೆ ಪಡ್ತಾ ಇದೀವೋ ಅದೆಲ್ಲದನ್ನು ಕೂಡ ನಮ್ಮ ಶಾನ್ ಮ್ಯಾಕಲ್ಸ್ ಅವರು NXT ಅಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ NXT ಗೆ ಮತ್ತೊಮ್ಮೆ ಕಳಿಸಿ ನಮ್ಮ ಶಾನ್ ಮ್ಯಾಕಲ್ಸ್ ಅವ್ರನ್ನ ಮೈನ್ ರಾಸ್ಟರ್ ಗೆ ಕರ್ಕೊಂಡು ಬಂದ್ರೆ ಆಗ WWE ನಿಜವಾಗ್ಲೂ ಕೂಡ ಉದ್ಧಾರ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ರೀತಿ ಬಿಗ್ ಆಂಗಲ್ ಗಳನ್ನ WWE ಅವರು NXT ಅಲ್ಲಿ ತಗೊಂಡು ಬಂದು ತೋರಿಸ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅಫ್ಕೋರ್ಸ್ TNA ಶೋಗೆ NXT ಯ ಸೂಪರ್ ಸ್ಟಾರ್ಸ್ ಗಳು ಇನ್ವೈಟ್ ಮಾಡ್ತಾರೆ. ಅದರಲ್ಲೂ ನನಗೆ ಖುಷಿಯಾಗಿದ್ದೇನಪ್ಪ ಅಂದ್ರೆ ಮ್ಯಾಟ್ ಕಾರ್ಡೋನಾ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ NXT ಅಲ್ಲಿ. ಇದೊಂದೇ ವಿಚಾರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ನೋಡೋಣ ಗೈಸ್ ಮುಂದೆ ಈ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಾ ಇದೆ. TNA ವರ್ಸಸ್ NXT ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾ ಒಂದು ಲಿಸ್ಟ್ ಗೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಸ್ ನಿಮ್ಗೆ ಗೊತ್ತಿರಬಹುದು, ಇವತ್ತಿನ ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಪ್ರೋ ರೆಸ್ಲಿಂಗ್ ಇಲುಸ್ಟ್ರೇಟೆಡ್ ಅವರ ಟಾಪ್ 500 ಸೂಪರ್ ಸ್ಟಾರ್ ಆಫ್ ದ ಇಯರ್ ಲಿಸ್ಟ್ ಬಿಡುಗಡೆ ಆಗಿದೆ. ಅಂಡ್ ಈ ಬಾರಿನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ 1 ನಲ್ಲಿ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ಕಳೆದ ವರ್ಷನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ನಂಬರ್ 1 ಸ್ಥಾನದಲ್ಲೇ ಇದ್ರು. ಇದ್ರ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರು WWE ಸೂಪರ್ ಸ್ಟಾರ್ಸ್ ಗಳಾದಂತಹ ಬ್ರೆಟ್ ಹಾರ್ಟ್, ಸ್ಟೀವ್ ಆಸ್ಟನ್ ಹಾಗೆ ಜಾನ್ ಸಿನಾ ಅವರನ್ನ ಜಾಯ್ನ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ PWI ನ ಲಿಸ್ಟ್ ಅಲ್ಲಿ ನಂಬರ್ 1 ಸ್ಥಾನನ ಪಡ್ಕೊಂಡಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಅಲ್ಲಿ ನಮ್ಮ ಬ್ರೆಟ್ ಹಾರ್ಟ್ ಅವರು ಕೂಡ 1993 ಹಾಗೆ 94ರಲ್ಲಿ ನಂಬರ್ 1 ಸ್ಥಾನನ ಪಡ್ಕೊಂಡಿದ್ರು. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ 1998 ಹಾಗೆ 99ರಲ್ಲಿ ನಂಬರ್ 1 ಸ್ಥಾನನ ಗಟ್ಟಿಸ್ಕೊಂಡಿದ್ರು. ನಮ್ಮ ಜಾನ್ ಸಿನಾ ಅವರು ಕೂಡ 2006 ಹಾಗೆ 2007ರಲ್ಲಿ ನಂಬರ್ 1 ನಲ್ಲಿ ಇದ್ರು. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ 2024 ಹಾಗೆ 25ರಲ್ಲಿ ನಂಬರ್ 1 ಸ್ಥಾನನ ಗಿಟ್ಟಿಸ್ಕೊಂಡಿದ್ದಾರೆ. ಏನೇ ಆಗ್ಲಿ ಗೈಸ್, 2025ರಲ್ಲಿ ನಂಬರ್ 1 ಸ್ಥಾನಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಅರ್ಹರಾಗಿದ್ರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವರ ಮ್ಯಾಚಸ್ ಗಳು ಆಗಿ ಕ್ಯಾರೆಕ್ಟರ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ನನ್ನ ಪ್ರಕಾರ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಇಯೋಸ್ಕೈ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಫೈನಲಿ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಇಯೋಸ್ಕೈ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಲಿಟರಲಿ ಒಂದು ಬ್ರೇಕಪ್ ಆಂಗಲ್ ನ WWE ಅವರು ಟೀಸ್ ಮಾಡ್ತಾನೆ ಇದ್ರು. ಯಾಕಂದ್ರೆ ಇಯೋಸ್ಕೈ ಅವರು ಆಸ್ಕಾ ಹಾಗೆ ಕೈರಿ ಸೇನ್ ಅವರ ಜೊತೆ ಜಾಸ್ತಿ ಸೇರ್ತಾ ಇರಲಿಲ್ಲ. ಅವರು ಬೇರೆ ಅವರ ಜೊತೆ ಫ್ರೆಂಡ್ಶಿಪ್ ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂಡ್ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಎಷ್ಟು ಹೇಳಿದ್ರು ಕೂಡ ಇಯೋಸ್ಕೈ ಅವರು ಬುದ್ಧಿ ಕಲಿಲಿಲ್ಲ. ಅಂಡ್ ಅದರಿಂದನೇ ನಿನ್ನೆ ಮಂಡೇ ನೈಟ್ ರಾ ಅಲ್ಲಿ ಫೈನಲಿ ಅವರ ಮೇಲೆ ಟರ್ನ್ ಆಗ್ತಾರೆ. ಅಂಡ್ ಈಗ ನಮ್ಮ ಇಯೋಸ್ಕೈ ಅವರಿಗೆ ಬುದ್ಧಿ ಬಂದಿದೆ ಅನ್ಕೋತೀನಿ. ಯಾಕಂದ್ರೆ ಅವರು ಅಳ್ತಾ ತನ್ನ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಲಿಟರಲಿ ಅವರು ಹೇಳ್ತಾರೆ, ಆಸ್ಕಾ ಹಾಗೆ ಕೈರಿ, ನಾನು ನಿಮ್ಮನ್ನ ನಂಬಿದ್ದೆ, ನಿಮ್ಮನ್ನ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ಏನೇ ಆಗ್ಲಿ ತಪ್ಪು ನಂದೆ. ಯಾಕಂದ್ರೆ ನಾನು ನಿಮಗೆ ಅಷ್ಟೊಂದು ಹೆಲ್ಪ್ ಮಾಡಲಿಲ್ಲ. ಏನೇ ಆಗ್ಲಿ ನನಗೆ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇದೆ. ಮ್ಯಾಚ್ ಸೋತಿದ್ದಕ್ಕಿಂತ ಇದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂತ ನಮ್ಮ ಇಯೋಸ್ಕೈ ಅವರು ಅಳ್ಕೊಂಡು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಅದರಲ್ಲೂ ನಮ್ಮ ರಿಯಾ ರಿಪ್ಲಿ ಅವರ ಬಣ್ಣನ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಮೈ ಪೂರ್ತಿ ಮಿಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಅದರಿಂದನೇ ಅವರು ಸ್ನಾನ ಮಾಡ್ದಲೇ ಸೀದಾ ಮನೆಗೆ ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ಈ ಒಂದು ಸ್ಟೋರಿನ ನೋಡಬೇಕು ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ. ಹಾಗೆ ಕೈರಿ ಸೇನ್ ಅವರೇನಾದ್ರೂ ಮತ್ತೊಮ್ಮೆ ಆಸ್ಕಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾರ ಅನ್ನೋದು ಕೂಡ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜೇ ಉಸೋ ಅವರ ಕ್ಯಾರೆಕ್ಟರ್ ಅಲ್ಲಿ WWE ಅವರು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ನ ತಗೊಂಡು ಬರ್ತಾ ಇದ್ದಾರೆ. ಲಿಟರಲಿ ಅವರಿಗೆ ಏನು ಮಾಡ್ತಾ ಇದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಡ್ ನಿನ್ನೆ ಮಂಡೇ ನೈಟ್ ರಲ್ಲಿ ನಮ್ಮ ಜೇ ಉಸೋ ಅವರೇ ಎಲಿನೈಟ್ ಅವರ ವಿರುದ್ಧ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿಸ್ಕೊಂಡಿರ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಹೆಲ್ಪ್ ಇಂದಾನೆ ಒಂದ್ ರೀತಿ ನಮ್ಮ ಜೇ ಉಸೋ ಅವರು ಎಲಿನೈಟ್ ಅವ್ರನ್ನ ಸೋಲಿಸ್ತಾರೆ. ಅದಾದ್ಮೇಲೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಎಲಿನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ್ಲೂ
ಕೂಡ ನಮ್ಮ ಜೇ ಊಸೋ ಅವರು ಎಲಿನೈಟ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ಈಗ ಎಲಿನೈಟ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಜೇ ಊಸೋ ನೀನು ಏನ್ ಮಾಡ್ತಾ ಇದೆಯಾ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ, ಬಟ್ ನನಗೆ ಈಗ ಅರ್ಥ ಆಗ್ತಾ ಇದೆ. ನನಗಂತೂ ಒಂದು ವಿಚಾರ ಕನ್ಫರ್ಮ್ ಆಗಿದೆ, ನೀನು ಯಾರನ್ನ ಸೋಲ್ಸೋದಕ್ಕೆ ಸಾಧ್ಯ ಇಲ್ವೋ ಅವರ ಜೊತೆ ಸೇರ್ಕೋತಾ ಇದೆಯಾ ಅಷ್ಟೇ. ಬಟ್ ಆದಷ್ಟು ಬೇಗ ಗೊತ್ತಾಗುತ್ತೆ ನೀನು ಏನು ಮಾಡ್ತಾ ಇದೆಯಾ ಅಂತ. ನಿಜವಾಗ್ಲೂ ಅದು ತುಂಬಾನೇ ದೊಡ್ಡ ತಪ್ಪು. ಅಂಡ್ ನಿನಗೆ ನಾನು ಇದನ್ನ ಅರ್ಥ ಮಾಡಿಸ್ತೀನಿ ಅಂತ ನಮ್ಮ ಎಲಿನೈಟ್ ಅವರು ಜೇ ಊಸೋಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಕಾದ್ ನೋಡಬೇಕು ಗಾಯ್ಸ್. ಬ್ಲಡ್ ಲೈನ್ ಸ್ಟೋರಿ ಲೈನ್ ಈಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಂಡ್ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ನಿಜವಾಗ್ಲೂ ಎಲಿನೈಟ್ ಅವರ ಕ್ಯಾರೆಕ್ಟರ್ ಕೂಡ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಈಗ ತಾನೇ ನಾನು ನಿಮ್ಗೆ ತಿಳಿಸಿದ್ದೆ TNA NXT ನ ಇನ್ವೈಟ್ ಮಾಡಿದೆ ಅಂತ. ಅಂಡ್ ಅದಕ್ಕೋಸ್ಕರ NXT ಅವರು ಸುಮ್ಮನೆ ಬಿಡೋದಿಲ್ಲ. ಅಫ್ಕೋರ್ಸ್ TNA ಗೂ ಕೂಡ ಹೋಗ್ತಾರೆ. ಅಂಡ್ ಇದನ್ನ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಾ ಇರುವಂತಹ ಒಂದು ವಿಡಿಯೋನ ಪೋಸ್ಟ್ ಮಾಡಿ ದಿಸ್ ಡಸಂಟ್ ಎಂಡ್ ಹಿಯರ್ TNA ವಿ ಆರ್ ನೆಕ್ಸ್ಟ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ವಿ ಆರ್ ನೆಕ್ಸ್ಟ್ ಅನ್ನೋದನ್ನ ವಿ ಆರ್ NXT ಅಂತ ಅವರು ತಿಳಿಸಿದ್ದಾರೆ. ಸೊ ಅಫ್ಕೋರ್ಸ್ TNA ಗೆ NXT ಸೂಪರ್ ಸ್ಟಾರ್ಸ್ ಗಳು ಹೋಗಿ ಇನ್ವೈಟ್ ಮಾಡ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸೀನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾನ್ ಸೀನಾ ಅವರ ನೆಕ್ಸ್ಟ್ ಅಪಿಯರೆನ್ಸ್ ನಮಗೆ ಕ್ರೌನ್ ಜೈಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಒಂದು ಡ್ರೀಮ್ ಮ್ಯಾಚ್ ಕೂಡ ಅಲ್ಲಿ ಆಗ್ತಾ ಇದೆ ಜಾನ್ ಸೀನಾ ಹಾಗೆ AJ ಸ್ಟೈಲ್ ಅವರ ನಡುವೆ. ನಿಜವಾಗ್ಲೂ ಒಂದು ರೀತಿ ರ್ಯಾಂಡಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಾವು ಗೇಮ್ ಆಡಬೇಕಾದ್ರೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಮ್ಯಾಚಸ್ ಗಳನ್ನ ಪ್ಲೇ ಮಾಡ್ತೀವಲ್ಲ, ಅದೇ ರೀತಿ WWE ಅವರು ಜಾನ್ ಸೀನಾ ಅವರ ಫೇರ್ವೆಲ್ ಟೂರ್ ಅಲ್ಲಿ ಮ್ಯಾಚಸ್ ಗಳನ್ನ ಮಾಡ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಇದು ಒಂದು ನಾರ್ಮಲ್ ಮ್ಯಾಚ್ ಅಂತ ಅನಿಸ್ತಾ ಇದೆ, ಬಟ್ ಮ್ಯಾಚ್ ನ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅಂಡ್ ಅದೇ ರೀತಿ WWE ಅವರು ಜಾನ್ ಸೀನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ನ ಕೂಡ ಪ್ಲಾನ್ ಮಾಡ್ತಾ ಇದಾರಂತೆ. ಜಾನ್ ಸೀನಾ ಅವರ ಒನ್ ಆಫ್ ಅಪಿಯರೆನ್ಸ್ ಅಲ್ಲಿ ನಮಗೆ ಜಾನ್ ಸೀನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಈಗ ಈ ಒಂದು ಮ್ಯಾಚ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಯಾಕಂದ್ರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮುಂದಿನ ವಾರ ಮಂಡೇ ನೈಟ್ ರೋ ಅಲ್ಲಿ ರೂಸೆವ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಸಿಂಗಲ್ಸ್ ಮ್ಯಾಚ್ ಅನೌನ್ಸ್ ಆಗಿದೆ. ಪ್ರಾಬಬ್ಲಿ ಅಲ್ಲಿ ನಮ್ಮ ರೂಸೆವ್ ಅವರು ಗೆಲ್ತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಸೊ ಅಲ್ಲೇನಾದ್ರೂ ನಮ್ಮ ರೂಸೆವ್ ಅವರು ಗೆಲ್ಲಿಲ್ಲ ಅಂದ್ರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸೀನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಆ ರೀತಿಯಾಗಿ ಜಾನ್ ಸೀನಾ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದ್ರೆ ನಿಜವಾಗ್ಲೂ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಕೂಡ ಆದಂಗಾಗುತ್ತೆ ನಮ್ಮ ಜಾನ್ ಸೀನಾ ಅವರು. ಸೊ ತನ್ನ ಕರಿಯರ್ ಅಲ್ಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗೋದ್ರ ಮುಖಾಂತರ ತನ್ನ ಕರಿಯರ್ ನ ಜಾನ್ ಸೀನಾ ಅವರು ಎಂಡ್ ಮಾಡ್ಕೋಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.